ಇದು ಕುಬೇರ ಲಕ್ಷ್ಮಿ ದೇವಸ್ಥಾನ ಅಂತ. ಕೆಳಗಡೆ ಇರೋದು ಕುಬೇರ ದೇವರು. ಅದು ಹಾಯ್ ಹಾಲ್, ವೆಲ್ಕಮ್ ಟು ಮೈ ಚಾನಲ್ ಚೈತ್ರ ಅಶೋಕ್ ವ್ಲಾಗ್ಸ್. ಇವತ್ತು ಮಂಗಳವಾರ ಬೆಳಿಗ್ಗೆ ಬಿಸಿ ಬಿಸಿ ಟೀ ಜೊತೆಗೆ ನನ್ನ ದಿನ ಶುರು ಆಗ್ತಾ ಇದೆ. ಟೀ ಕುಡಿದು ನಮ್ಮ ಕೈ ತೋಟದಲ್ಲಿ ಸ್ವಲ್ಪ ಪಪಾಯ ಹಣ್ಣಾಗಿದೆ ಅಂತೇಳಿ ಅದನ್ನ ಕೀಳೋಣ ಅಂತ ಬಂದ್ವಿ ಹಸ್ಬೆಂಡ್ ಮತ್ತೆ ನಾನು. ನಾವು ಇಲ್ಲಿ 4 ಪಪ್ಪಾಯ ಗಿಡಗಳನ್ನು ಹಾಕೊಂಡಿದ್ದೀವಿ. 4 ಗಿಡದಲ್ಲೂ ಕೂಡ ಹಣ್ಣು ತುಂಬಾನೇ ಚೆನ್ನಾಗಿ ಬಂದಿದೆ, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಈ ಗಿಡಗಳಿಂದ ನಮಗೆ ವಾರದಲ್ಲಿ 2ರಿಂದ 3 ಹಣ್ಣಂತೂ ಸಿಕ್ಕೇ ಸಿಗುತ್ತೆ. ನಾವು ಹೊರಗಡೆ ಕೊಂಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಹಾಗೆ ಈ ಕಡೆ ಜ್ಯೂಸ್ ಹಣ್ಣು ಕೂಡ ತುಂಬಾನೇ ಬಿಟ್ಟಿದ್ವು. ಒಂದೊಂದು ಹಣ್ಣು ಕೂಡ ಸೈಜ್ ನೋಡಿ ಎಷ್ಟು ದಪ್ಪ ಇದೆ ಅಂತ ಹೇಳಿ. ತುಂಬಾನೇ ಸ್ವೀಟ್ ಆಗಿರುತ್ತೆ ಈ ಹಣ್ಣು. ಜ್ಯೂಸ್ ಮಾಡಿದ್ರಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ ಗೊತ್ತಾ ಈ ಹಣ್ಣಲ್ಲಿ. ಹಾಗೆ ನಮ್ಮ ನೇರಳೆಹಣ್ಣು ಮರ ಇದೆ ಅಲ್ವಾ, ಆ ನೇರಳೆಹಣ್ಣು ಮರ ತುಂಬಾನು ಹಬ್ಕೊಂಡ್ಬಿಟ್ಟಿದೆ ಈ ಜ್ಯೂಸ್ ಹಣ್ಣು ಗಿಡ ಅಂತೂ. ನೆಕ್ಸ್ಟ್ ಈ ಹಣ್ಣು ಆದ್ಮೇಲೆ ಯಾವ ರೀತಿ ಕಿತ್ಕೊಳ್ಳೋದು ಅಂತಾನೆ ನಮಗೆ ಡೌಟ್ ಆಗ್ಬಿಟ್ಟಿದೆ. ಈ ಮರದ ತುಂಬಾ ಹಬ್ಕೊಂಡ್ಬಿಟ್ಟಿದೆಯಲ್ಲ ಹಾಗಾಗಿ. ಹಾಗೆ ಈ ಕಡೆ ನುಗ್ಗೆ ಸೊಪ್ಪು ಗಿಡ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ. ಈ ಮಾರ್ನಿಂಗ್ ಟೈಮಲ್ಲಿ ನಾವು ಈ ರೀತಿ ತೋಟಕ್ಕೆ ಬಂದಾಗ ನೋಡಿ ಗಾಳಿ ಎಷ್ಟು ಚೆನ್ನಾಗಿ ಬೀಸ್ತಾ ಇದೆ ಅಂತೇಳಿ. ಹಕ್ಕಿ ಚಿಲಿಪಿಲಿ ಸೌಂಡ್ಗೂ ಈ ವಾತಾವರಣಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ನಮಗೆ 2 ಪಪ್ಪಾಯ ಹಣ್ಣು ಸಿಕ್ತು. ಅದರಲ್ಲಿ 1 ಪಪ್ಪಾಯ ಹಣ್ಣಂತೂ ಕೆಳಗೆ ಬಿದ್ದು ಹಾಳಾಗಿತ್ತು. ಈಗ ನಾನು ಮನೆಗೆ ಬಂದು ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಗಿನ ತಿಂಡಿಗೆ ನಾನಿವತ್ತು ಕ್ಯಾರೆಟ್ ರೈಸನ್ನು ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಸಾಸಿವೆ, 2 ಸ್ಪೂನಷ್ಟು ಕಡಲೆಬೀಜ, 2 ಸ್ಪೂನಷ್ಟು ಉದ್ದಿನಬೇಳೆ, 2 ಸ್ಪೂನಷ್ಟು ಕಡಲೆಬೇಳೆಯನ್ನು ಸೇರಿಸ್ಕೊಂಡು 5ರಿಂದ 6 ಗೋಡಂಬಿಯನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಗೂ ತುರಿದಂತಹ ಶುಂಠಿಯನ್ನು ಸೇರಿಸ್ಕೊಂಡು 5ರಿಂದ 6 ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ದಪ್ಪ ಗಾತ್ರದ 1 ಈರುಳ್ಳಿಯನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಅದರ ಜೊತೆಗೆ 2 ಎಸಳಷ್ಟು ಕರಿಬೇವನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ತುರಿದಿಟ್ಕೊಂಡಿರುವಂತಹ 2 ಕ್ಯಾರೆಟನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡರನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಈ ಟೈಮಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡಿದ್ದಾದಮೇಲೆ ಈಗಾಗಲೇ ನಾವು ಮಾಡಿಟ್ಕೊಂಡಿರುವಂತಹ ರೈಸನ್ನು ಇದರೊಳಗಡೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ರೈಸನ್ನು ನಾವು ಈ ರೀತಿ ಉದ್ರುದ್ರಾಗಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಕ್ಯಾರೆಟ್ ರೈಸ್ ಅಂತೂ. ರೈಸ್ಗೆ ನೀಟಾಗಿ ಆ ಮಸಾಲೆ ಹೊಂದ್ಕೊಳ್ಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡ್ರೆ ರುಚಿಯಾದ ಕ್ಯಾರೆಟ್ ರೈಸ್ ಅಂತೂ ರೆಡಿನೇ ಆಗಿಬಿಡುತ್ತೆ. ಮಕ್ಳಿಗಂತೂ ಈ ರೈಸ್ ತುಂಬಾ ಇಷ್ಟ ಆಗುತ್ತೆ. ನೀವು ಒಂದ್ಸಾರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಹಾಗೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಮಾರ್ನಿಂಗ್ ಪೂಜೆ ಹಸ್ಬೆಂಡೇ ಮಾಡ್ಕೊಳ್ತಾರೆ. ಯಾಕಂದರೆ ಪ್ರತಿ ಮಂಗಳವಾರ ಅವರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬರೋವಂಥದ್ದು ರೂಢಿ. ಸುಮಾರು ವರ್ಷಗಳಿಂದನೂ ಇದನ್ನು ರೂಢಿಸ್ಕೊಂಡಿದ್ದಾರೆ. ಈ ಕಡೆ ನನ್ನ ಮಗ ಕೂಡ ಸ್ಕೂಲ್ಗೆ ರೆಡಿ ಆಗಿದ್ದಾನೆ. ರೆಡಿ ಆಗಿಬಿಟ್ಟು ತಿಂಡಿ ತಿನ್ನು ಮಗನೆ ಅಂತ ಹೇಳಿದ್ರೆ, ಇಲ್ಲ ಅಮ್ಮ ನಂಗೆ ಓರಲ್ ಟೆಸ್ಟ್ ಇದೆ ಇವತ್ತು ಅಂತ ಹೇಳಿ ರೀಡ್ ಮಾಡ್ಕೊಳ್ತಾ ಇದ್ದ. ಸರಿ ರೀಡ್ ಮಾಡ್ಕೊಳ್ಳಿ ಅಂತೇಳಿ ನಾನು ಕೂಡ ಸ್ವಲ್ಪ ಕೆಲಸಗಳಿತ್ತು ಮುಗಿಸ್ಕೊಳ್ಳೋಣ ಅಂತ ಮುಗಿಸ್ಕೊಳ್ತಾ ಇದ್ರೆ ಅಷ್ಟರಲ್ಲಿ ಟೈಮೇ ಆಗ್ಬಿಟ್ಟಿದೆ. ಅಷ್ಟರಲ್ಲಿ ನಾನೇ ತಿಂಡಿ ತಿನ್ನಿಸ್ಬಿಡೋಣ ಅಂತ ಹೇಳಿ ತಿಂಡಿ ತಿನ್ನಿಸ್ತಾ ಇದ್ದೀನಿ. ಇಲ್ಲ ಅಂದರೆ ತಿಂಡಿ ತಿಂದೆ ಹಾಗೆ ಹೊರಟೋಗ್ತಾನೆ. ನಾವು ಪೇರೆಂಟ್ಸು ಮಕ್ಕಳು ತಿಂಡಿ ತಿಂದೆ ಹೋದರೆ ಬರೋವರೆಗೂ ಅದನ್ನೇ ಯೋಚನೆ ಮಾಡ್ತಾ ಇರ್ತೀವಿ, ತಿಂಡಿ ತಿಂದೆ ಹೋದ್ರಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವೇ ತಿಂಡಿ ತಿನ್ನಿಸಿ ಕಳಿಸ್ಬಿಟ್ರೆ ಆ ಯೋಚನೆನೇ ಇರಲ್ಲ ಅಂತೇಳಿ ನಾನಂತೂ ತಿಂಡಿ ತಿನ್ನಿಸ್ಬಿಟ್ಟೆ ಕಳಿಸ್ಬಿಡ್ತೀನಿ ಒಂದೊಂದು ಸಾರಿ. ಹಾಗೆ ಲಂಚ್ ಬಾಕ್ಸ್ಗೆ ನಾನಿವತ್ತು ಕ್ಯಾರೆಟ್ ರೈಸ್ನೇ ಹಾಕಿದ್ದೀನಿ. ಅದ್ರ ಜೊತೆಗೆ ನಮ್ಮ ಗಿಡದಲ್ಲೇ ಬೆಳೆದಿರುವಂತಹ ಪಪಾಯವನ್ನು ಕೂಡ ಹಾಕಿದ್ದೀನಿ. ನನ್ನ ಹಸ್ಬೆಂಡ್ ಈಗ ಮಗನ್ನ ಸ್ಕೂಲ್ಗೆ ಬಿಟ್ಟು ಅವರು ಕೂಡ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬರ್ತಾರೆ. ಅಷ್ಟರಲ್ಲಿ ನಾನು ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾನು ಕೂಡ ರೆಡಿ ಆಗಬೇಕು. ಯಾಕಂತ ಹೇಳಿದ್ರೆ ಇವತ್ತು ಕುಬೇರ ಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ನನ್ನ ಫ್ರೆಂಡ್ಸ್ಗಳೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ. ನಾನು ಕೂಡ ಸ್ವಲ್ಪ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು. ಅವ್ರಿಗೂ ಕೂಡ ತಿಂಡಿ ಕೊಟ್ಟು ನಾನು ಕೂಡ ತಿಂಡಿ ತಿನ್ಕೊಳ್ತಾ ಇದ್ದೀನಿ. ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ಈಗ ರೆಡಿಯಾಗಿ ಹೊರಟಿದ್ದೀನಿ ಕುಬೇರ ಲಕ್ಷ್ಮಿ ದೇವಸ್ಥಾನಕ್ಕೆ. ಇದು ನಮ್ಮ ರಾಮನಗರದಿಂದ 4.5 ಕಿಲೋಮೀಟರ್ ಆಗುತ್ತೆ ಅಷ್ಟೇನೆ. ಈಗ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡು ನಮಗೆ ದೇವಸ್ಥಾನದವರೆಗೂ ಡ್ರಾಪ್ ಕೊಟ್ಟರು. ಇಲ್ಲಿಗೆ ಸುಮಾರು ಆಟೋಗಳು ಕೂಡ ಬರುತ್ತೆ, ಆಟೋಗಳಲ್ಲೂ ಕೂಡ ನಾವು ಬರ್ಬೋದು. ಇದು ದೇವಸ್ಥಾನದ ಎಂಟ್ರೆನ್ಸು. ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ, ಮತ್ತೆ ದೇವರ ಮೂರ್ತಿ ಅಂತೂ ತುಂಬಾನೇ ಚೆನ್ನಾಗಿದೆ. ನನಗಂತೂ ಈ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ರೆ ಪಾಸಿಟಿವ್ ಎನರ್ಜಿ ಬಂದಂಗೆ ಆಗ್ತಾ ಇತ್ತು. ನಿಜವಾಗ್ಲೂ ಪಾಸಿಟಿವ್ ವೈಬ್ಸೇ ಇಲ್ಲಿತ್ತು ಅಂತ ಹೇಳ್ಬಹುದು. ನೋಡಿ, ಇದೇ ಗರ್ಭಗುಡಿಯಲ್ಲಿರುವಂತಹ ತಾಯಿಯ ಮೂರ್ತಿ.
ಎಷ್ಟು ಚೆನ್ನಾಗಿದೆ ಗೊತ್ತಾ, ತಾಯಿಯ ಮುಖದಲ್ಲಿರುವಂತಹ ಆ ಕಳೆವು ನೋಡಬೇಕು ಎಷ್ಟು ಚೆನ್ನಾಗಿದೆ ಅಂತೇಳಿ. ಇಲ್ಲಿರೋರು ದ್ವಾರಪಾಲಕರಂತೆ, ತಾಯಿಯ ದ್ವಾರಪಾಲಕರು ಅಂತ ಹೇಳ್ತಾ ಇದ್ರು ಅವರು ಪುರೋಹಿತರು. ಹಾಗೆ ಈ ದೇವಸ್ಥಾನದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹೇಳ್ತಾ ಇದ್ರು ಪುರೋಹಿತರು. ಅದನ್ನು ನಾನು ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ, ಏನು ಹೇಳಿದ್ದಾರೆ ಅಂತ ನೋಡಿ. ಇದು ಕುಬೇರ ಲಕ್ಷ್ಮಿ ದೇವಸ್ಥಾನ ಅಂತ. ಕೆಳಗಡೆ ಇರೋದು ಕುಬೇರ ದೇವರು, ಅದು ಪಕ್ಕ ಕುಬೇರ ಪತ್ನಿ ಕೋಬೇರಿ ಅಥವಾ ಚಿತ್ರಲೇಖ ಅಂತ, ಇವರು ಯಕ್ಷ ದೇವತೆಗಳು. ಮೇಲಿರೋದು ಅಮ್ಮ ಜಗನ್ಮಾತೆ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಅಂದರೆ ಲಕ್ಷ್ಮೀ ಸರಸ್ವತಿ ದುರ್ಗಾ ರೂಪದಲ್ಲಿ ಶ್ರೀಚಕ್ರದ ಮೇಲೆ ಅಮ್ಮ ನಿಲ್ಲಿಸಿದ್ದಾರೆ. ಈ ದೇವಾಲಯವು ಅದ್ಭುತ ಪ್ರಕಾರವಾಗಿ ಕೇವಲ 24 ದಿವಸದಲ್ಲಿ ಅಷ್ಟಮಂಗಳದಲ್ಲಿ ಹೇಳಿರೋ ಪ್ರಕಾರವಾಗಿ ಪ್ರತಿಷ್ಠಾಪನೆಯಾಗಿದೆ. ಈ ಒಂದು ವಿಗ್ರಹ ಕುಂಭಕೋಣದಿಂದ ತಂದಿರೋದು. ಈ ಅವ್ರ ಕನಸಲ್ಲಿ ಹೇಳಿ ಅಮ್ಮ 12 ದಿವಸದಲ್ಲಿ ಕೆತ್ತನೆ ಮಾಡಿಸಿ ತಂದಿರುವಂತಹ ವಿಗ್ರಹ. ಮತ್ತು ಇದು ದೇವಾಲಯವು ಈಗ ದಿನನಿತ್ಯ ಪ್ರಚಿತಗೊಂಡು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ, ಭಜನೆ, ಪ್ರಾಕಾರೋತ್ಸವ ಇತ್ಯಾದಿಗಳು ಅಮಾವಾಸ್ಯೆಯಲ್ಲಿ ಮತ್ತು ಹುಣ್ಣಿಮೆಯಲ್ಲಿ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ಕಲ್ಯಾಣೋತ್ಸವ ನಡೀತಾ ಇದೆ. ಹಾಗೂ ಇಲ್ಲಿ ವಿಶ್ವದ ಅತಿ ದೊಡ್ಡದು ಮಹಾಮೇರು ಶ್ರೀಚಕ್ರ ಪ್ರಾರಂಭ ಆಗಿದೆ. ಇದು ಭೂಮಿಯಿಂದ 18 ಅಡಿ, 18, 4 ದಿಕ್ಕಲು 18. ಇದು ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಶ್ರೀಚಕ್ರ ಆಗಿದೆ. ಸುಮಾರು 2 ಕೋಟಿ ರೂಪಾಯಿ ಖರ್ಚಲ್ಲಿ ಆಗಿದ್ದು ಭಕ್ತಾದಿಗಳು ಬಂದು ಅಮ್ಮನವರ ದರ್ಶನವನ್ನು ಪಡೆದು ಪುನೀತರಾಗಬೇಕಾಗಿದೆ. ಹಾಗೆ ನಮಗೆ ಇಲ್ಲಿ ಪ್ರಸಾದ ಕೂಡ ಸಿಕ್ತು. ಪ್ರಸಾದ ಅಂತೂ ತುಂಬಾ ರುಚಿಯಾಗಿತ್ತು ಗೊತ್ತಾ. ಪ್ರಸಾದನೆಲ್ಲ ತಿನ್ಕೊಂಡು ನಾವಿಲ್ಲಿ ಈಗ ಹೇಳಿದ್ರಲ್ವ ಪುರೋಹಿತರು, ವಿಶ್ವದ ಅತಿ ದೊಡ್ಡ ಮಹಾಮೇರು ಶ್ರೀಚಕ್ರ ಇಲ್ಲಿ ಸ್ಥಾಪನೆ ಆಗ್ತಾ ಇದೆಯಂತೆ. ಈಗ ಕಾರ್ಯನ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ನಿರ್ಮಾಣ ಮಾಡುವಂತಹ ಕಾರ್ಯವನ್ನು ಪ್ರಾರಂಭ ಮಾಡಿದಾರಂತೆ. ಹಾಗಾಗಿ ಅದನ್ನು ನೋಡ್ಕೊಂಡು ಬನ್ನಿ ಅಂತೇಳಿ ಪುರೋಹಿತರು ಹೇಳ್ತಾ ಇದ್ರಲ್ವಾ, ಅದಕ್ಕೆ ನೋಡ್ಕೊಂಡು ಬರೋಣ ಅಂತೇಳಿ ನಾವು ಫ್ರೆಂಡ್ಸ್ ಎಲ್ಲ ಈಗ ಆ ಕಡೆ ಹೋಗ್ತಾ ಇದ್ದೀವಿ. ಏನು ಜಾಸ್ತಿ ದೂರ ಏನಿಲ್ಲ, ದೇವಸ್ಥಾನದಿಂದ ಪಕ್ಕದಲ್ಲಿ ಸ್ವಲ್ಪ ದೂರ ಈ ಥರ ಕಾಲ್ದಾರಿ ಇದೆ. ಈ ದಾರಿಯಲ್ಲೇ ಸ್ವಲ್ಪ ಮುಂದೆ ನಡ್ಕೊಂಡು ಹೋದ್ರೆ ಆ ಶ್ರೀಚಕ್ರ ಸ್ಥಾಪನೆ ಆಗ್ತಾ ಇರೋ ಸ್ಥಳ ಸಿಕ್ಬಿಡುತ್ತೆ. ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ನಮ್ಮ ರಾಮನಗರ ಡಿಸ್ಟಿಕ್ಕಲ್ಲಿ ವಿಶ್ವದಲ್ಲೇ ಅತಿ ದೊಡ್ಡ ಮಹಾಮೇರು ಶ್ರೀಚಕ್ರ ಸ್ಥಾಪನೆ ಆಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಈ ದೇವಸ್ಥಾನ ಇರೋದು ಕುಂಬಾಪುರ ಕಾಲೋನಿ ಅಂತ ಹೇಳಿ. ಇದು ರಾಮನಗರದಿಂದ 4.5 5 ಕಿಲೋಮೀಟರ್ ಆಗುತ್ತೆ. ನಮಗೆ ತುಂಬಾ ಹತ್ರ ಆಗುತ್ತೆ. ಹಾಗಾಗಿ ಶ್ರೀಚಕ್ರ ಸ್ಥಾಪನೆ ಆದಮೇಲೆ ನಾವು ಅವಾಗವಾಗ ಬಂದು ನೋಡ್ಬೋದು. ಹಾಗೂ ತಾಯಿಯ ದರ್ಶನವನ್ನು ಕೂಡ ನಾವು ಅವಾಗವಾಗ ಬಂದು ಮಾಡ್ಕೊಳ್ಬೋದು ಅಂತೇಳಿ ತುಂಬಾ ಖುಷಿ ಆಯಿತು. ನೋಡಿ, ಈ ಪ್ಲೇಸಲ್ಲೇ ವಿಶ್ವದ ಅತಿ ದೊಡ್ಡ ಮಹಾಮೇರು ಶ್ರೀಚಕ್ರವನ್ನು ಸ್ಥಾಪನೆ ಮಾಡ್ತಾ ಇರೋದಂತೆ. ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಈ ಕಡೆ ಬಂದು ನೋಡ್ತಾ ಇದ್ವಿ. ಈ ಒಂದು ಬ್ಯಾನರಲ್ಲಿ ಶ್ರೀಚಕ್ರದ ಬಗ್ಗೆ ವಿವರಣೆನ ಎಷ್ಟು ಚೆನ್ನಾಗಿ ಕೊಟ್ಟಿದ್ರು ಗೊತ್ತಾ. ಶ್ರೀಚಕ್ರ ಅಂದ್ರೇನು, ಶ್ರೀಚಕ್ರದ ಮಹತ್ವ ಏನು, ಶ್ರೀಚಕ್ರವನ್ನು ಪೂಜೆ ಮಾಡೋದ್ರಿಂದ ಏನೇನು ಫಲಗಳು ಸಿಗುತ್ತೆ ಎಲ್ಲವನ್ನು ಕೊಟ್ಟಿದ್ರು. ನಾನು ಕೂಡ ಸ್ವಲ್ಪ ಹೊತ್ತು ಅದನ್ನೆಲ್ಲ ಓದಿ ತಿಳ್ಕೊಂಡು ಈಗ ರಿಟರ್ನ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇನ್ನೊಂದು ಸಾರಿ ತಾಯಿಯ ದರ್ಶನ ಮಾಡೋಣ ಅಂತ ಅಂದ್ಕೊಂಡು. ಹಾಗೆ ಪುರೋಹಿತರು ಹೇಳ್ತಾ ಇದ್ರು, ಅಮ್ಮನವರ ಕರಗ ಮಹೋತ್ಸವ ನಡೆಯುತ್ತೆ ನೆಕ್ಸ್ಟ್ ಮಂತು, ಅಂದರೆ ಜುಲೈ ತಿಂಗಳಲ್ಲಿ 16ನೇ ತಾರೀಕಿಂದ 18ನೇ ತಾರೀಕುವರೆಗೂ ಅಮ್ಮನವರ ಕರಗ ಮಹೋತ್ಸವ ಇರುತ್ತೆ, ಎಲ್ಲರೂ ಬನ್ನಿ ಅಂತೇಳಿ ನಮಗೆ ಒಂದೊಂದು ಪಾಂಪ್ಲೆಟ್ ಕೂಡ ಕೊಟ್ಟರು. ಅದನ್ನೆಲ್ಲ ಈಸ್ಕೊಂಡು ತಾಯಿಗೆ ಇನ್ನೊಂದು ಸಾರಿ ನಮಸ್ಕಾರ ಹಾಕ್ಕೊಂಡು ನಾವು ರಿಟರ್ನ್ ಹೊರಡ್ತಾ ಇದ್ದೀವಿ. ನಾವು ಇವಾಗ ರಾಮನಗರ ಮೇನ್ ರೋಡ್ವರೆಗೂ ನಡ್ಕೊಂಡು ಹೋಗ್ತೀವಿ. ಅಲ್ಲಿಂದ ರಾಮನಗರಕ್ಕೆ ಬೇರೆ ಆಟೋಗೆ ಹತ್ಕೊಳ್ತೀವಿ. ಇಲ್ಲಿ ವಾತಾವರಣ ತುಂಬ ಚೆನ್ನಾಗಿತ್ತು ಅಂತೇಳಿ ನಡ್ಕೊಂಡು ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸುತ್ತ ನೋಡಿ ಎಷ್ಟು ಹಸಿರಾಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ವೆದರ್ಗೆ ನಾವು ನಡ್ಕೊಂಡು ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಇಲ್ಲಿಂದ ನಾವು ರಾಮನಗರ ಮೇನ್ ರೋಡ್ಗೆ ಹೋಗ್ತೀವಿ. ಅಲ್ಲಿಂದ ನಮಗೆ ರಾಮನಗರಕ್ಕೆ ಸುಮಾರು ಆಟೋಗಳು ಸಿಗುತ್ತೆ. ಈ ದಿನ ಅಂತೂ ತುಂಬಾ ಖುಷಿಯಾಗಿತ್ತು. ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.